ಪ್ರೀತಿಯ ಮಿತ್ರರಿಗೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 126. ತಾಯಿಯ ಸಾವು, ಕ್ಷಮಾಳಿಗೆ ತನ್ನಿಂದಾದ ನೋವು, ಪ್ರಿಯ ಮನೆ ಬಿಟ್ಟು ಹೋಗಿದುದು, ಈ ಎಲ್ಲ ಘಟನೆಗಳು ಕೃಷ್ಣನನ್ನು ಅಂತರ್ಮುಖಿಯನ್ನಾಗಿಸಿತ್ತು. ಪ್ರತಿದಿನ ಮನೆಯಲ್ಲಿ ಅಳಿಯನ ಪರಿಸ್ಥಿತಿಯನ್ನು ಕಂಡು ಮರುಗುತ್ತಿದ್ದ ಶ್ಯಾಮಲ ಅಂದೊಮ್ಮೆ ಕ್ಷಮಾ ಗಿಡಗಳಿಗೆ ನೀರು ಹಾಯಿಸುತ್ತಿರುವುದನ್ನು ಕಂಡು ಅವಳ ಬಳಿ ಮಾತನಾಡಲು ತೆರಳಿದರು. ಕ್ಷಮ, ಕೊಡಮ್ಮ ಇಲ್ಲಿ, ನೀನ್ಯಾಕಮ್ಮ ಆಯಾಸ ಮಾಡ್ಕೊಳ್ತೀಯಾ? ಮೊದಲೇ ಕಂಪನಿಯ ಕೆಲಸ ಅದು ಇದು ಅಂತ ಸುಸ್ತಾಗಿರ್ತೀಯ ಎಂದು ಮಾತನಾಡುತ್ತಲೇ ಅವಳ ಕೈಯಿಂದ ನೀರಿನ ಪೈಪನ್ನು ತೆಗೆದುಕೊಳ್ಳಲು ಮುಂದಾದರು. ಪರವಾಗಿಲ್ಲ ಅಮ್ಮ, ನೀವು ಆಗಲೇ ಗಿಡಗಳಿಗೆಲ್ಲ ನೀರು ಹಾಯಿಸಿದ್ದೀರಿ ಅನ್ನಿಸ್ತದೆ. ಈ ಕಡೆ ಬಂದೇನಲ್ಲ, ಹಾಗೆ ಸುಮ್ಮನೆ ಒಂದೆರಡು ಗಿಡಗಳಿಗೆ ನೀರು ಹಾಯಿಸ್ತಾ ಇದ್ದೆ ಅಷ್ಟೆ ಎಂದು ಕೊಳಾಯಿಯಲ್ಲಿ ನೀರನ್ನು ನಿಲ್ಲಿಸಿ ಅಮ್ಮನೊಡನೆ ಅಲ್ಲಿಯೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಳು. ಅವರು ಏನೋ ಹೇಳಲು ಕಾತರಿಸುತ್ತಿದ್ದಾರೆಂದು ಅವರ ಮುಖವನ್ನು ನೋಡಿಯೇ ಅರಿತ ಕ್ಷಮ, ಅಮ್ಮ, ಏನನ್ನೋ ಹೇಳಬೇಕು ಅಂತ ನನ್ನನ್ನು ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿದ್ದೀರಾ ಅಂತ ನನಗೆ ಗೊತ್ತಿದೆ. ಅದೇನು ಹೇಳಬೇಕು ಹೇಳಿ ಎಂದು ಅವರ ಭುಜದ ಮೇಲೆ ಕೈ ಇರಿಸಿದಳು. ಮಗಳ ಮಾತುಗಳನ್ನು ಕೇಳಿ ಶ್ಯಾಮಲ ಒಂದು ಕ್ಷಣ ತಬ್ಬಿಬ್ಬಾದರೂ ಅವರಿಗೆ ಆಶ್ಚರ್ಯವೆನಿಸಲಿಲ್ಲ. ನನಗೂ ಗೊತ್ತು ಮಗಳೇ, ನಾನು ನನ್ನನ್ನು ಅರ್ಥ ಮಾಡಿಕೊಂಡಿರೋದ್ಕಿಂತ ನೀನು ನನ್ನನ್ನು ಚೆನ್ನಾಗಿ ಅರಿತಿದ್ದೀಯ. ನಾನೀಗ ಯಾವ ವಿಷಯವನ್ನು ಮಾತನಾಡೋಕ್ಕೆ ಬಂದಿದ್ದೀನಿ ಅಂತ ನಿನಗೂ ಗೊತ್ತಾಗಿರ್ಬೋದು. ಅದು ಅವರು ಮಾತು ಮುಗಿಸುವುದರೊಳಗಾಗಿ, ಗೊತ್ತು ಅಮ್ಮ, ಕೃಷ್ಣ ಅವರ ಬಗ್ಗೆ ತಾನೇ? ಕ್ಷಮ ಆಪ್ಯಾಯಮಾನದಿಂದ ಕೇಳಿದಳು. ಅವಳ ಕೈಗಳನ್ನು ತಮ್ಮ ಕೈಗಳಲ್ಲಿ ಹಿಡಿದ ಶ್ಯಾಮಲ, ಹೌದು ಮಗಳೇ, ಅಳಿಯಂದ್ರು ತಾವು ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸೋ ತಾಯಿ ಹಾಗೂ ಹೆಂಡತಿ ಇಬ್ಬರ ಮನಸ್ಸಿಗೂ ನೋವು ಕೊಟ್ಟಿದ್ದಕ್ಕಾಗಿ ತಮ್ಮನ್ನು ತಾವೇ ಕ್ಷಮಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಳಗೊಳಗೆ ಒದ್ದಾಡ್ತಾ ಇದ್ದಾರೆ. ಸದಾ ಹಸನ್ಮುಖಿಯಾಗಿರುತ್ತಿದ್ದ ಅಳಿಯಂದಿರ ಮುಖದಲ್ಲಿ ನೋವಿನ ಛಾಯೆಯನ್ನು ನನ್ನಿಂದ ನೋಡುವುದಕ್ಕೆ ಆಗ್ತಾ ಇಲ್ಲ. ಅವರನ್ನು ಅದರಿಂದ ಹೊರತರಬೇಕು ಅಂದರೆ ಉಳಿದಿರೋದು ಅದೊಂದೇ ಮಾರ್ಗ ಎಂದು ನಿಸ್ತೇಜ ಕಣ್ಣುಗಳಿಂದ ಕ್ಷಮಾಳನ್ನೇ ದಿಟ್ಟಿಸಿದರು. ಅಮ್ಮನ ಅಂತರಾಳವನ್ನು ಅರಿತ ಕ್ಷಮಾಳಿಗೆ ಅವರ ಕಣ್ಣಿನ ಭಾಷೆಯನ್ನು ಅರಿಯಲಾಗಲಿಲ್ಲ. ಅವಳು ಜಿಜ್ಞಾಸೆಯಿಂದ ಅಮ್ಮನನ್ನೇ ದಿಟ್ಟಿಸಿದಳು. ಮಗಳ ತಲೆಯನ್ನು ಪ್ರೀತಿಯಿಂದ ನೇವರಿಸಿದ ಶ್ಯಾಮಲ, ಕ್ಷಮ, ನಿಮ್ಮ ಮದುವೆಯಾಗಿ 3 ವರ್ಷಗಳೇ ಕಳೆಯಿತು. ಈ ಮೊದಲು ನಿನ್ನ ಹಾಗೂ ಕೃಷ್ಣನ ನಡುವೆ ಮನಸ್ತಾಪ ಮೂಡಿದ್ದ ವಿಷಯ ನನಗೆ ತಿಳಿದಿರಲಿಲ್ಲ. ನನ್ನಂತೆಯೇ ಅಹಲ್ಯ ಅವರಿಗೂ ಮೊಮ್ಮಗುವನ್ನು ಕಾಣಬೇಕು ಅನ್ನೋ ಆಸೆ ಇದ್ದರೂ ಈಗಿನವರಂತೆ ನಿಮಗೆ ಅಷ್ಟು ಬೇಗ ಮಕ್ಕಳು ಬೇಡವೇನೋ ಅಂತ ತಿಳ್ಕೊಂಡು ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡೋದಕ್ಕೆ ಮನಸ್ಸಾಗದೆ ಆ ವಿಚಾರವನ್ನು ಮಾತನಾಡಿರಲಿಲ್ಲ. ಆದರೆ ಈಗ ನಿಮ್ಮ ನಡುವಿನ ಮನಸ್ತಾಪ ಸರಿದು ಬಾಡಿ ಹೋಗಿದ್ದ ಪ್ರೀತಿಯ ತೆನೆ ಪುನಃ ಚಿಗುರೊಡೆದಿದೆ ಎಂದು ಆ ವಿಷಯವನ್ನು ಅಷ್ಟಕ್ಕೆ ಮೊಟಕುಗೊಳಿಸಿ, ಕೃಷ್ಣನನ್ನು ಮೊದಲಿನಂತೆ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಮಗಳೇ ಎಂದು ತಮ್ಮ ಮನದ ಮಾತುಗಳನ್ನು ಹೇಳಿಕೊಂಡು ವಿಶ್ವಾಸದಿಂದ ಮಗಳನ್ನೊಮ್ಮೆ ದಿಟ್ಟಿಸಿ ಒಳ ನಡೆದರು. ಅಮ್ಮ ಹೋದ ದಾರಿಯನ್ನೇ ನೋಡುತ್ತಾ ಕುಳಿತಿದ್ದ ಕ್ಷಮಾಳ ಕೋಲ್ಮಿಂಚಿನಂತಹ ಕಣ್ಣುಗಳಲ್ಲಿ ಹೊಳಪೊಂದು ಮೂಡಿತ್ತು. ಮದುವೆಯಾದ ಹೊಸತರಲ್ಲಿ ತನಗೊಂದು ಮಗು ಹುಟ್ಟಿದರೆ ತನ್ನ ಮೇಲೆಯೇ ನಂಬಿಕೆ ಇಲ್ಲದ ಕೃಷ್ಣ ಅಮರ್ನನ್ನು ಖಂಡಿತ ಕಡೆಗಣಿಸುತ್ತಾರೆಂದು ಭ್ರಮಿಸಿದ್ದ ಕ್ಷಮಾಳಿಗೆ ಈಗ ಆ ಬಗೆಯ ಭಯವಾಗಲಿ ಹಿಂಜರಿಕೆಯಾಗಲಿ ಇರಲಿಲ್ಲವಾದ್ದರಿಂದ ತನ್ನದೇ ಮಗುವಿನ ತಾಯಿಯಾಗಬೇಕೆಂದು ಹಂಬಲಿಸಿದಳು. ಮೊದಮೊದಲು ಕೃಷ್ಣನಲ್ಲಿ ವಿಷಯವನ್ನು ಹೇಳಲು ಹೆಣ್ಣಿನ ಸ್ವಭಾವತಃ ಬಳುವಳಿ ನಾಚಿಕೆ ಅಡ್ಡ ಬಂದಿತ್ತಾದರೂ ಆ ಒಂದು ದಿನ ಧೈರ್ಯ ಮಾಡಿ ತನ್ನ ಮನದ ಆಸೆಯನ್ನು ಗಂಡನಲ್ಲಿ ಹೇಳಿಕೊಂಡಳು. ಮಡದಿಯ ಮಾತುಗಳನ್ನು ಕೇಳಿ ಕೃಷ್ಣನಿಗೆ ಹೇಳಲಾಗದಷ್ಟು ಆನಂದವಾಯಿತು. ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಮಕ್ಕಳಾಗುತ್ತಿಲ್ಲವಲ್ಲ ಎಂದು ಗಂಡ ಹೆಂಡತಿ ಇಬ್ಬರು ವೈದ್ಯರ ಬಳಿ ತೋರಿಸಿದರು. ಇಬ್ಬರನ್ನು ಪರೀಕ್ಷಿಸಿದ ವೈದ್ಯರು, ಕ್ಷಮಾಳಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ಸಮಸ್ಯೆ ಇರುವುದು ಕೃಷ್ಣನಲ್ಲಿ ಎಂದಾಗ ಮೊದಲೇ ಘಾಸಿಗೊಂಡಿದ್ದ ಕೃಷ್ಣನ ಮನಸ್ಸು ಪಾತಾಳಕ್ಕೆ ಕುಸಿಯಿತು.
ಕೃಷ್ಣನಿಗೆ ಹೀಗಾಗಲು ಮದ್ಯಪಾನ ಹಾಗೂ ಧೂಮಪಾನವೇ ಕಾರಣವೆಂದು ತಿಳಿದ ಮೇಲಂತೂ ಅವನಿಗೆ ಅವನ ಮೇಲೆಯೇ ಜಿಗುಪ್ಸೆ ಮೂಡಿತು. ಆ ಕ್ಷಣ ತಾನು ವಿದೇಶದಲ್ಲಿದ್ದಾಗ ಯಾರ ಹಿಡಿತಕ್ಕೂ ಸಿಗದೆ ದುಶ್ಚಟಗಳಿಗೆ ದಾಸನಾಗಿದ್ದ ಘಟನೆ ನೆನೆದು ವಿಕಲಾವಸ್ಥೆಯಲ್ಲಿ ಒದ್ದಾಡಿದನು. ಮನಸಾರೆ ಪ್ರೀತಿಸಿ ಕೈ ಹಿಡಿದಿದ್ದ ತನ್ನ ಬಾಳ ಸಂಗಾತಿ ಕೃಷ್ಣನಿಗೆ ಅವನಂತೆಯೇ ಇರುವ ಪುಟ್ಟಾದ ಮುದ್ದು ಕೃಷ್ಣನನ್ನು ಹೆತ್ತು ತನ್ನವನಿಗೆ ನೀಡಿ ಪರಿಪೂರ್ಣ ಹೆಣ್ಣಾಗಲು ಹಂಬಲಿಸುತ್ತಿದ್ದ ಕ್ಷಮಾಳ ಕನಸಿನ ಗೋಪುರ ಕುಸಿಯುತ್ತಲೇ ಅವಳು ಮಗುವಿನ ಆಸೆಯನ್ನೇ ಮರೆತು ಬಿಟ್ಟಳು. ವೈದ್ಯರ ಮಾತಿನಿಂದ ಅವಳ ಮನಸ್ಸಿಗೆ ನೋವಾಗಿದ್ದರೂ ಕೃಷ್ಣನಿಗೆ ಬೇಸರವಾಗಬಾರದೆಂದು ನೋವನ್ನೆಲ್ಲ ಮರೆತು ಮುಖದಲ್ಲಿ ನಗು ತುಂಬಿಕೊಂಡಳು. ಕೃಷ್ಣ, ಎಂತಕ್ಕೆ ಇಷ್ಟೊಂದು ಬೇಸರಿಸಿಕೊಳ್ತಾ ಇದ್ದೀರಾ? ನಮಗೆ ಮಕ್ಕಳು ಆಗದಿದ್ರೆ ಏನಾಯಿತು? ಆಗಲೇ ಒಬ್ಬ ಮಗ ಇದ್ದಾನಲ್ಲ. ಅಮೃತಾಳಿಗೆ ಮೊದಲೇ ತಿಳಿದಿತ್ತು ಅನ್ನಿಸ್ತದೆ. ಅದಕ್ಕಾಗಿಯೇ ಅವಳ ಮಗುವನ್ನು ನನ್ನ ಮಡಿಲಿಗೆ ಹಾಕಿ ದೇವರ ಪಾದ ಸೇರಿಕೊಂಡ್ಳು. ಇಲ್ಲದರ ಬಗ್ಗೆ ಯೋಚಿಸಿಕೊಂಡು ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡಬೇಕು ಎಂದು ಧೈರ್ಯದ ಮಾತುಗಳನ್ನು ಹೇಳುತ್ತಿದ್ದಳು. ಕ್ಷಮಾಳ ಯಾವ ಧೈರ್ಯದ ಮಾತುಗಳು ಕೃಷ್ಣನ ಮನಸ್ಸಿನ ನೋವನ್ನು ಕಡಿಮೆ ಮಾಡಲಿಲ್ಲ. ತನ್ನಿಂದ ಕ್ಷಮಾಳಿಗೆ ಮಗು ಕೊಡಲಾಗುತ್ತಿಲ್ಲವೆಂದು ಅವನು ತನ್ನನ್ನು ತಾನೇ ದೂಷಿಸಿಕೊಳ್ಳುತ್ತಿದ್ದನು. ಮೊದಲೇ ಕ್ಷಮಾಳನ್ನು ಶ್ರೀಪತಿಯೊಂದಿಗೆ ಮದುವೆ ಮಾಡಿಸಿದ್ದರೆ ಅವಳ ಜೀವನ ಸುಖಮಯವಾಗಿರುತ್ತಿತ್ತು. ಶ್ರೀಪತಿ ಕೂಡ ಸಂತೋಷವಾಗಿರುತ್ತಿದ್ದ. ತನ್ನಿಂದ ಅವಳ ಜೀವನವೇ ನಾಶವಾಯಿತು. ತಾನು ಅವಳನ್ನು ಮದುವೆಯಾಗಿ ಅವಳ ಬದುಕನ್ನು ದುಸ್ತರವಾಗಿಸಿದೆ ಎಂದು ದಿನದಿಂದ ದಿನಕ್ಕೆ ಖಿನ್ನತೆಯಿಂದ ಬಳಲಿದನು. ಕ್ಷಮಾ ಜೊತೆಯಲ್ಲಿದ್ದಾಗ ಅವಳೊಡನೆ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದರೂ ಒಂಟಿಯಾಗಿದ್ದಾಗ ಎಲ್ಲ ನೋವುಗಳು ಒಟ್ಟಾಗಿ ಅವನನ್ನು ಪೆಡಂಭೂತವಾಗಿ ಬೆನ್ನಟ್ಟಿ ಚಿತ್ರಹಿಂಸೆ ಕೊಡುತ್ತಿತ್ತು. ಅದರಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದವನು ಒಂದು ದಿನ ಹಾಸಿಗೆ ಹಿಡಿಯುವ ಪರಿಸ್ಥಿತಿಯನ್ನು ತಂದುಕೊಂಡನು. ಅಂದು ಕ್ಷಮ ತಿಂಡಿ ಮುಗಿಸಿ ಕಂಪನಿಗೆ ಹೊರಡುವ ಸಮಯ. ಕೃಷ್ಣ ಕೂಡ ತಿಂಡಿ ಮುಗಿಸಿ ರೂಢಿಯಂತೆ ಶ್ರೀಪತಿ ಹಾಗೂ ಕ್ಷಮಾಳನ್ನು ಬೀಳ್ಕೊಡಲು ಬಾಗಿಲ ಬಳಿ ನಿಂತಿದ್ದನು. ಕೃಷ್ಣ, ಇನ್ನೆಷ್ಟು ದಿನ ಹೀಗೆ ಮನೆಯಲ್ಲಿ ಒಂಟಿಯಾಗಿ ಕುಳಿತಿರ್ತೀರಾ? ಕಂಪನಿಗೆ ಬರಲಿಕ್ಕೆ ನಿಮಗೆ ಇಷ್ಟವಿಲ್ಲವಾದರೆ ಮನೆಯಲ್ಲಿ ಕುಳಿತುಕೊಂಡು ಚಿತ್ರ ಬಿಡಿಸಿ ಅಂದರೂ ಕೇಳುವುದಿಲ್ಲ. ಅಮ್ಮ ಹೇಳ್ತಾ ಇದ್ರು, ನೀವು ಮನೆಯಲ್ಲಿ ಒಂಟಿಯಾಗಿದ್ದಾಗ ತುಂಬ ಬೇಸರದಲ್ಲಿ ಇರ್ತೀರಾ ಅಂತ. ಮನುಷ್ಯರ ಗುಣವೇ ಹಾಗೆ. ಒಂಟಿಯಾಗಿದ್ದಾಗ ಬೇಡದ ಚಿಂತೆ ತಲೆಯಲ್ಲಿ ತುಂಬಿಕೊಂಡು ಇಲ್ಲದ ಕಾಯಿಲೆಗಳು ಬರ್ತವೆ. ಅದಕ್ಕೆ ಆದಷ್ಟು ನಮ್ಮನ್ನು ನಾವು ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು. ನಿಮಗೆ ನಾನು ಯಾವ ಕೆಲಸ ಮಾಡಲಿಕ್ಕೂ ಒತ್ತಾಯ ಮಾಡುವುದಿಲ್ಲ. ಆದರೆ ದಯವಿಟ್ಟು ಒಂಟಿಯಾಗಿ ಕುಳಿತುಕೊಳ್ಬೇಡಿ. ಅಮರ್ ಕೂಡ ಈಗ ನಿಮ್ಮನ್ನು ಬಹಳ ಹಚ್ಚಿಕೊಂಡಿದ್ದಾನೆ. ಅಪ್ಪ ಅಂತ ನಿಮ್ಮ ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾನೆ. ಅವನ ಜೊತೆಯಾದರೂ ಆಡಿ ಸಮಯ ಕಳೀರಿ ಎಂದು ಕಾಳಜಿ ವ್ಯಕ್ತಪಡಿಸಿದಳು. ನಿನ್ನ ಮಾತು ನಿಜ ಕ್ಷಮ. ಕೈಯಲ್ಲಿ ಕೆಲಸ ಇಲ್ಲದೆ ಒಂಟಿಯಾಗಿ ಕೂತಾಗಲೇ ಬೇಡದ ಆಲೋಚನೆಗಳು ಬರೋದು, ಇಲ್ಲದ ಕಾಯಿಲೆಗಳು ಮೈಗಂಟಿಕೊಳ್ಳೋದು. ಇನ್ಮುಂದೆ ಖಂಡಿತ ನಿನ್ನ ಮಾತನ್ನು ಪಾಲಿಸ್ತೀನಿ. ನನಗೂ ಕೂಡ ನಮ್ಮ ಅಮರ್ ಜೊತೆ ಆಟ ಆಡಬೇಕು, ಕಾಲ ಕಳಿಬೇಕು ಅಂತ ಬಹಳ ಆಸೆ ಆಗತ್ತೆ. ಆದರೆ ಯಾಕೋ ಏನೋ ಮರುಕ್ಷಣವೇ ಏನೂ ಬೇಡ ಅನ್ನಿಸ್ಬಿಡುತ್ತೆ. ಇತ್ತೀಚೆಗಂತೂ ಬಹಳ ಆಯಾಸ ಆಗ್ತಾ ಇದೆ. ಏನೋ ಬರಬಾರದ ಕಾಯಿಲೆ ಒಕ್ಕರಿಸುವ ಲಕ್ಷಣ. ಅವನ ಮಾತು ಮುಗಿಯುವುದರೊಳಗಾಗಿ ಮಾತು ಆರಂಭಿಸಿದ ಶ್ರೀಪತಿ, ಕೃಷ್ಣ, ನಿನ್ಗೇನೂ ಆಗಿಲ್ಲ. ನೀನು ಚೆನ್ನಾಗೇ ಇದೆಯಾ. ಬೇಡದ ವಿಷಯಗಳ ಬಗ್ಗೆ ಯೋಚನೆ ಮಾಡೋದನ್ನು ಮೊದಲು ಬಿಡು. ನನ್ನನ್ನೇ ನೋಡು, ಹೆಂಡತಿ ಬಿಟ್ಟೋದ್ರು ಈಗ ಮೊದಲಿನಂತೆ ಜೀವನವನ್ನು ಸಾಗಿಸ್ತಾ ಇದ್ದೀನಿ ತಾನೇ ಎಂದು ಅವನು ಕೂಡ ಕ್ಷಮಾಳ ಪರವಹಿಸಿದನು. ಅಷ್ಟರವರೆಗೂ ಲವಲವಿಕೆಯಿಂದ ಮಾತನಾಡುತ್ತಿದ್ದ ಕೃಷ್ಣ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದನು. ಕೃಷ್ಣ, ಏನಾಯಿತು? ಗಾಬರಿಗೊಂಡ ಕ್ಷಮ ಒಳಬಂದು ಅವನನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡಳು. ಅವನ ಬಾಯಿಯಿಂದ ಜೊಲ್ಲು ಜಿನುಗುತ್ತಿತ್ತು. ಬಲಗೈ ಸ್ವಾಧೀನ ಕಳೆದುಕೊಂಡಿತ್ತು. ಶ್ರೀಪತಿ ತಡ ಮಾಡದೆ ವೈದ್ಯರನ್ನು ಬರಹೇಳಿದನು. ಕೃಷ್ಣನನ್ನು ಪರೀಕ್ಷಿಸಿದ ವೈದ್ಯರು ಆತ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದಾನೆ ಎಂಬ ಸತ್ಯವನ್ನು ಬಹಿರಂಗಪಡಿಸಿದಾಗ ಕ್ಷಮಾಳಿಗೆ ಬರಸಿಡಿಲು ಬಂದೆರಗಿದಂತಾಯಿತು.
ದಿಗ್ಮೂಢಳಂತೆ ನಿಂತು ಪರಿತಪಿಸುತ್ತಿದ್ದಾಗ ಶ್ಯಾಮಲಾ ಹಾಗೂ ಶ್ರೀಪತಿ ಅವಳಿಗೆ ಧೈರ್ಯದ ಮಾತುಗಳನ್ನೇಳಿದರು. ತಕ್ಷಣ ಅವನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ನಾವು ಇವರಿಗೆ ಕೊಡೋ ಟ್ರೀಟ್ಮೆಂಟ್ಗೆ ಇವರು ಸ್ಪಂದಿಸಿದರೆ ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಇಲ್ಲವಾದರೆ ನಾವು ಕೊಡೋ ಯಾವ ಟ್ರೀಟ್ಮೆಂಟ್ ಕೂಡ ಉಪಯೋಗಕ್ಕೆ ಬಾರದು. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ ಎಂದು ವೈದ್ಯರು ಭರವಸೆ ನೀಡಿದರು. ಸುಮಾರು 2 ವಾರಗಳ ಕಾಲ ಆಸ್ಪತ್ರೆಯಲ್ಲಿಯೇ ಕಳೆದಿದ್ದ ಕೃಷ್ಣನಿಗೆ ಕ್ರಮೇಣ ಆಸ್ಪತ್ರೆಯ ವಾತಾವರಣ ಹಿಡಿಸದಾಯಿತು. ಕ್ಷಮ, ದಯವಿಟ್ಟು ನನ್ನನ್ನು ಮನೆ ಕರ್ಕೊಂಡು ಹೋಗು. ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ನಾನಿಲ್ಲಿ ಉಸಿರುಗಟ್ಟಿ ಸಾಯ್ತೀನಿ. ಪ್ಲೀಸ್ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು. ಕೃಷ್ಣ ಪರಿಪರಿಯಾಗಿ ಬೇಡಿಕೊಂಡಾಗ ಕ್ಷಮಾಳಿಗೆ ಅವನ ಪರಿಸ್ಥಿತಿಯನ್ನು ಕಂಡು ಕರುಳು ಹಿಂಡಿದಂತಾಯಿತು. ಅವಳು ಅಂದೇ ವೈದ್ಯರ ಬಳಿ ಮಾತನಾಡಿದಳು. ಓಕೆ, ಕಳೆದ 15 ಡೇಸಿಂದ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಏನೂ ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ನೋಡೋಣ, ಮನೆಯ ವಾತಾವರಣದಲ್ಲಾದರೂ ಬೇಗ ಚೇತರಿಸಿಕೊಳ್ಬೋದೇನೋ. ನಾವು ಕೊಡ್ತಾ ಇರೋ ಮೆಡಿಸನ್ನನ್ನು ಟೈಮ್ ಟು ಟೈಮ್ ಮರೀದೆ ಕೊಡಿ. ವೀಕ್ಲಿ 1 ಟೈಮ್ ಚೆಕಪ್ಗೆ ಕರ್ಕೊಂಡು ಬರೋದನ್ನು ಮರಿಬೇಡಿ ಎಂದು ಸಲಹೆ ನೀಡಿದ ವೈದ್ಯರು ಕೃಷ್ಣನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳುಹಿಸಿಕೊಟ್ಟರು. ನಿರ್ಜೀವ ಶವದಂತೆ ಸದಾಕಾಲ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುತ್ತಿದ್ದ ಅಳಿಯನ ವಾಂಛನೀಯ ಪರಿಸ್ಥಿತಿಯನ್ನು ಕಂಡು ಶ್ಯಾಮಲಾರ ಮನಸ್ಸು ವ್ಯಾಕುಲಗೊಳ್ಳುತ್ತಿತ್ತು. ಒಬ್ಬ ಮಗಳು ನೀಚನನ್ನು ಮದುವೆಯಾಗಿ ದೇವರ ಪಾದ ಸೇರಿದಳು. ಇದ್ದೊಬ್ಬ ಮಗ ಮನೆಯನ್ನು ಮಾರಿಕೊಂಡು ಊರೇ ಬಿಟ್ಟು ಹೋದನು. ಮತ್ತೊಬ್ಬ ಮಗಳಿಗಾದರೂ ಸುಖವಾದ ಜೀವನ ದೊರೆಯಿತಲ್ಲ ಎಂದು ಸಂತೋಷ ಪಡುತ್ತಿರುವಾಗಲೇ ಕೃಷ್ಣನಿಗಾದ ಆಘಾತ ಅವರ ಮನಸ್ಸಿನಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತ್ತು. ಅದೇ ಚಿಂತೆಯಲ್ಲಿ ಹಾಸಿಗೆ ಹಿಡಿದಿದ್ದ ಶ್ಯಾಮಲ ಕೃಶಕಾಯರಾಗಿದ್ದರು. ಅಮ್ಮ, ಟ್ಯಾಬ್ಲೆಟ್ ತಗೊಂಡ್ರಾ? ಈಗ ಸುಸ್ತು ಹೇಗಿದೆ? ಕಾಳಜಿಯಿಂದ ವಿಚಾರಿಸುತ್ತಾ ಒಳಬಂದ ಕ್ಷಮ ಅಮ್ಮನ ಬಳಿ ಕುಳಿತು ಅವರ ನಿಸ್ತೇಜ ಕಣ್ಣುಗಳನ್ನೇ ದಿಟ್ಟಿಸಿದಳು. ಮಗಳೇ ಕ್ಷಮ, ಅಳಿಯಂದ್ರು ಹೇಗಿದ್ದಾರಮ್ಮ? ಶ್ಯಾಮಲ ಕ್ಷಮಾಳ ಪ್ರಶ್ನೆಗೆ ಉತ್ತರ ಕೊಡದೆ ಕೃಷ್ಣನ ಬಗೆಗೆ ವಿಚಾರಿಸಿದರು. ಈಗ ಪರವಾಗಿಲ್ಲ ಅಮ್ಮ, ಈಗಷ್ಟೇ ಮಲಗಿದ್ರು. ನೀವು ಹೇಗಿದ್ದೀರಿ? ಕ್ಷಮ, ಅಳಿಯಂದ್ರು ಪೂರ್ತಿ ಗುಣ ಆಗೋದ್ರ ಕುರಿತು ಡಾಕ್ಟ್ರು ಏನಾದರೂ ಹೇಳಿದ್ರಾ? ಹಾಗಂತ ದೀಪು ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತೇನಮ್ಮ? ಅಮ್ಮ ಯಾಕೆ ತನ್ನ ಮಾತಿಗೆ ಉತ್ತರಿಸದೆ ಮಾತು ತಿರುಚುತ್ತಿದ್ದಾರೆ ಎಂಬುದು ಕ್ಷಮಾಳಿಗೂ ಅರ್ಥವಾಯಿತು. ಅವಳು ಮ್ಲಾನವಾದ ಮುಖ ಹೊತ್ತು ಅಮ್ಮನನ್ನೇ ದಿಟ್ಟಿಸಿದಳು. ಒಂದು ಕಡೆ ಕಂಪನಿಯ ಜವಾಬ್ದಾರಿ, ಮತ್ತೊಂದು ಕಡೆ ಸಂಸಾರ, ಇನ್ನೊಂದೆಡೆ ಹಾಸಿಗೆ ಹಿಡಿದಿರುವ ಗಂಡ. ಇದೆಲ್ಲದರಿಂದ ಮೊದಲೇ ನಿತ್ರಾಣಳಾಗಿದ್ದ ಕ್ಷಮಾಳ ಬದುಕಿನಲ್ಲಿ ಮತ್ತೊಂದು ಆಘಾತ ಎದುರಾಗುವುದರಲ್ಲಿತ್ತು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.